ಹೋಗಿ ಹೊಡೆದಾಗ್ತಲ್ಲ. ಅದು ಕೋಳಿನೇ ಇಲ್ವಲ್ಲ, ನಾನೇನು ಕೇಳಿದ್ದು ಕೋಳಿ ಕೋಳಿ ಇಲ್ಲ ಅಂತ ನಮ್ಮ ಮೊಟ್ಟೆ ಅನ್ನೋದು ನಿನಗೆ ಕಾಣಿಸಲ್ವಣ್ಣ? ನಾನು ಕೇಳಿದ್ ಗುರು ಕೋಳಿ ಮೊಟ್ಟೆ. ಇವಾಗ ದುಡ್ಡು ಕೊಡು, ನೀನೆಂತ ಹೊಡೆದಾಗ್ತೇವೆ ಹೋಗ್ಬಿಟ್ಟು. ಕೋಳಿನೇ ಇಲ್ವಲ್ಲ, ಕೋಳಿ ಮೊಟ್ಟೆ ಬೇಕು, ನಿಮ್ಗೆ ಕೋಳಿನೂ ಬೇಕು ಮೊಟ್ಟೆನೂ ಬೇಕು. ಕೋಳಿ ಎಲ್ಲಿ ಕೊಡೋಣ? ಕೋಳಿ ಹೆಂಗೆ ಕೋಳಿ ಮಾರ್ತಾ ಇದೀವಿ ನಾವು. ಕೋಳಿ ಮಾರ್ತಾ ಇದೀವಿ ಅಂತ ಬೋರ್ಡ್ ಹಾಕೊಂಡಿದೀವಿ. ಕೋಳಿ ಮಾರ್ತಾ ಇದೀವಿ ನಾವು. ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಹೊಡೆದಾಕ್ಬಿಟ್ರಿ ನೀನು. ಅಲ್ಲ, ಕೋಳಿ ಮಾರ್ತಾ ಇದೀವನಪ್ಪ ನಾವು. ಏನ್ ಬೋರ್ಡ್ ಹಾಕಿದೀವಿ ನೋಡು, ಗೊತ್ತಾಗುತ್ತಾ ಓದಕ್ಕೆ? ಇಲ್ಲಿ ಮೇಲ್ ಬೋರ್ಡು ಅದು ಮಾಟ್ ಅಂತ ಹಾಕಿದಿರಲ್ಲ. ಕೋಳಿ ಮಾರಾಟ ಮಾಡ್ತಾರಾ? ನಾನು ಕೇಳಿದ್ದು ಕೋಳಿನೂ ಬೇಕು ಮೊಟ್ಟೆನೂ ಬೇಕು ಅಂತ. ಹಂಗೆ ಕೇಳಿಲ್ಲ, ಕೋಳಿ ಮೊಟ್ಟೆ ಕೇಳಿದ್ ನೀನು. ಕೋಳಿ ಮೊಟ್ಟೆ ಕೇಳಿಲ್ಲ, ಇಲ್ಲೇ ನಿಂತಿದೀವಿ. ಏಕೆ ಕೋಳಿ ಮೊಟ್ಟೆ ಅಂತ ಕೇಳಿದ್ದು? ಕೋಳಿನೂ ಬೇಕು ಮೊಟ್ಟೆನೂ ಬೇಕು ಅಂತ ಕೇಳಿದ್ರೆ ನೀನ್ ಯಾವ ಹೋಗು ಅಂತ ಇದ್ದೆ. ಅರ್ಥ ಆಯ್ತಾ? ಗುರು ಕೋಳಿ ಮೊಟ್ಟೆ ಕೊಡಿ 2. ಕೋಳಿ ಮೊಟ್ಟೆ ತಾನೇ ಇದು. ಕೋಳಿ ಮೊಟ್ಟೆ ಅಂದ್ರೆ ಕೋಳಿನೇ ಇಲ್ಲ ಅಲ್ಲಿ, ಕೋಳಿನೇ ಇಲ್ವಲ್ಲ. ಹಂಗಲ್ಲ ಕೇಳಿದ್ ನಾನು. ಮೊಟ್ಟೆಗೆ ಎಷ್ಟು ಮೊಟ್ಟೆ ಹೊಡೆದಾಕ್ತಿರಲ್ಲ. ನಾನು ಕೇಳಿದ್ ಕೋಳಿ ಮೊಟ್ಟೆ, ನೀವು ಬರೀ ಮೊಟ್ಟೆ ಕೊಟ್ಟಿದ್ದೀರಲ್ಲ. ಕೋಳಿ ಮೊಟ್ಟೆ ಅಲ್ಲ, ಮೊಟ್ಟೆ ಕೇಳಿದ್ರೆ ಮೊಟ್ಟೆ ಕೊಡ್ತೀವಿ. ಕೋಳಿ ಮೊಟ್ಟೆ ಅಂತ ಒಳಗಡೆ ಕೊಡ್ತೀನಿ. ಕೋಳಿ ಇಟ್ಟಿರೋ ಮೊಟ್ಟೆ ಕೋಳಿ ಅಂತಾರೆ, ಕೋಳಿ ಮೊಟ್ಟೆ ಅಂತಾರೆ. ಕೋಳಿಗೆ ಇಟ್ಟಿದ್ರು, ನಾನು ಕೋಳಿ ಮೊಟ್ಟೆ ಕೇಳಿದ್ದು, ಕೋಳಿನೂ ಬೇಕು ನನಗೆ. ಅದಿಲ್ಲ, ಕೋಳಿ ಮೊಟ್ಟೆ ಇಲ್ಲ. ಕೋಳಿ ಮೊಟ್ಟೆ ಎರಡು ಸಪ್ರೇಟ್ ಕೊಡ್ಬೇಕಾಯ್ತು ನಿಮ್ಮ ತಮ್ಮಲ್ಲಿ. ಅನ್ಬೇಕು ಅಂತ ಮೊಟ್ಟೆ ಇಕ್ಕಿಸ್ಕೊಳ್ಳಿ, ಅವಾಗ ಕೋಳಿನೂ ಸಿಗ್ತದೆ. ನನಗೇನು ಗೊತ್ತಿಲ್ಲ, ನನಗೆ ಕೋಳಿ ಕೊಡಿ ಮೊಟ್ಟೆ ಎತ್ಕೊಂಡು. ಇವಾಗ ಆಯ್ತು, ಹೊಡೆದಾಗ್ತಲ್ಲ, ದುಡ್ಡು ಕೊಡು. ಕೋಳಿ ಮೊಟ್ಟೆ ಬೇಡ, ನಮ್ಮ ಹತ್ರ ಇಲ್ಲ. ಹೇಳೋದು ಅರ್ಥ ಆಯ್ತಾಯ್ತಾ? ನಾನೇನು ಕೇಳಿದ್ದು ಫಸ್ಟ್ ನಿಮ್ಮ ಹತ್ರ? ಗೊತ್ತಾಯ್ತಣ್ಣ, ಕೋಳಿ ಮೊಟ್ಟೆ ನೆನೆ. ಕೋಳಿ ಮೊಟ್ಟೆ ಅಂದ್ರೆ ಮೊಟ್ಟೆ ಇದಲ್ಲ, ಅದನ್ನ ಕೇಳಿದ್ದು. ಅರ್ಥ ಆಯ್ತು? ಮೊಟ್ಟೆ ಈಗ ಹೊಡೆದಾಗ್ತಲ್ಲ, ದುಡ್ಡು ಕೊಡು. ಯಾವ್ದು ಹೊಡೆದಾಕಿರೋದು? ಅಲ್ಲಿ ಹೋಗಿ ಹೊಡೆದಾಗ್ತಲ್ಲ. ಅದು ಕೋಳಿನೇ ಇಲ್ವಲ್ಲ, ನಾನೇನು ಕೇಳಿದ್ದು ಕೋಳಿ ಇಲ್ಲ ಅಂತ ನಮ್ಮ ಮೊಟ್ಟೆ ಅನ್ನೋದು ನಿನಗೆ ಕಾಣಿಸಲ್ವಣ್ಣ? ನಾನು ಕೇಳಿದ್ ಗುರು ಕೋಳಿ ಮೊಟ್ಟೆ. ಇವಾಗ ದುಡ್ಡು ಕೊಡು, ನೀನೆಂತ ಹೊಡೆದಾಗ್ತೇವೆ ಹೋಗ್ಬಿಟ್ಟು. ಕೋಳಿನೇ ಇಲ್ವಲ್ಲ. ಬೈಲಿ ಬಾರ ಬೈಲಿ, ನೀನೆಂತ ಹೋಗಿ ಹೊಡೆದಾಗ್ತೆ ಕೇಳ್ಬೇಕಾಯ್ತಂತ. ಏನಿಲ್ಲ, ಕೋಳಿ ಮೊಟ್ಟೆ ಕೊಡು ಅಂತ ಕೇಳೋರು. ಮೊಟ್ಟೆ ಕೊಟ್ಟೆ ಒಂದೊಂದು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹೊಡೆದಾಕ್ಬಿಟ್ಟು ಬರೀ ಮೊಟ್ಟೆ ಐತೆ ಕೋಳಿನೇ ಇಲ್ವಲ್ಲ ಅಂತ. ಮೊಟ್ಟೆ ಮರಿಬೇಕಾ? ಹಂಗೆ ಕೇಳ್ಬೇಕು, ಕೋಳಿ ಮರಿಬೇಕು ಅಂತ. ಕೋಳಿ ಮೊಟ್ಟೆ ಬೇಕು, ನಿಮ್ಗೆ ಕೋಳಿನೂ ಬೇಕು ಮೊಟ್ಟೆನೂ ಬೇಕು. ಕೋಳಿ ಎಲ್ಲಿ ಕೊಡೋಣ? ಕೋಳಿ ಹೆಂಗೆ ಕೋಳಿ ಮಾರ್ತಾ ಇದೀವಿ ನಾವು. ಕೋಳಿ ಮಾರ್ತಾ ಇದೀವಿ ಅಂತ ಬೋರ್ಡ್ ಹಾಕೊಂಡಿದೀವಿ. ಕೋಳಿ ಮಾರ್ತಾ ಇದೀವಿ ನಾವು. ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಹೊಡೆದಾಕ್ಬಿಟ್ರೆ ನೀನು. ಅಲ್ಲ, ಕೋಳಿ ಮಾರ್ತಾ ಇದೀವನಪ್ಪ ನಾವು. ಏನ್ ಬೋರ್ಡ್ ಹಾಕಿದೀವಿ ನೋಡು, ಗೊತ್ತಾಗುತ್ತಾ ಓದಕ್ಕೆ? ಇಲ್ಲಿ ಮೇಲ್ ಬೋರ್ಡು ಅದು ಮಾಟ್ ಅಂತ ಹಾಕಿದಿರಲ್ಲ. ಕೋಳಿ ಮಾರಾಟ ಮಾಡ್ತಾರಾ? ಕೋಳಿ ಮಾರಾಟ ಮಾಡ್ತಾರಾ? ನಾನು ಕೇಳಿದ್ದು ಕೋಳಿನೂ ಬೇಕು ಮೊಟ್ಟೆನೂ ಬೇಕು ಅಂತ. ಹಂಗೆ ಕೇಳಿಲ್ಲ, ಕೋಳಿ ಮೊಟ್ಟೆ ಕೇಳಿದ್ ನೀನು. ಕೋಳಿ ಮೊಟ್ಟೆ ಕೇಳಿಲ್ಲ, ಇಲ್ಲೇ ನಿಂತಿದೀವಿ. ಏಕೆ ಕೋಳಿ ಮೊಟ್ಟೆ ಅಂತ ಕೇಳಿದ್ದು? ಕೋಳಿನೂ ಬೇಕು ಮೊಟ್ಟೆನೂ ಬೇಕು ಅಂತ ಕೇಳಿದ್ರೆ ನೀನ್ ಯಾವ ಹೋಗು ಅಂತ ಇದ್ದೆ. ಅರ್ಥ ಆಯ್ತಾ? ಅಲ್ಲಪ್ಪ, ನಿಂತಿದ್ದೀವಿ. ಕೇಳಿದ್ದೇನಂತ ಕೇಳಿದೆ, ಇದೇನು ಕೇಳಿದೆ ನೀನು? ಯಾರು ಕಳ್ಸಿದ್ ನಿನ್ನ? ಎಲ್ಲಿ ಮನೆ ನಿಮ್ದು? ಇಲ್ಲೇ ಮನೆ. ಎಲ್ಲಿ? ಎಕರೆ. ಎಕರೆಲ್ಲಿ ಎಲ್ಲಿ ಅಂದೆ? ಮನೆ ಬಿಡಿ, ಇವಾಗ ಕೋಳಿ ಕೊಡಿ, ಕಾಸು ಕೊಡ್ತೀನಿ. ಎಲ್ಲಿ ಮನೆ ನಿಮ್ದು? ಮನೆ ಇಲ್ಲಪ್ಪ, ಇಲ್ಲೇ ಅಣ್ಣ ಮನೆ.
ಸಾಕು ಇದಾಯ್ತದೆ ಇನ್ನು. ಅಲ್ಲ ಒಂದು ಲೆಕ್ಕಾಚಾರ ಬೇಡವಾ, ಕೋಳಿ ಮೊಟ್ಟೆ ಕೇಳಿದೆ ನಾನು ಮೊಟ್ಟೆ ಕೊಟ್ಟೆ, ಅದನ್ನ ತಗೊಂಡೋಗಿ ಹೊಡೆದಾಕು ಒಂದಿನ ನಿನ್ನ. ಅದಲ್ಲ ನಾನು ಕೇಳಿದ್ ಕೋಳಿ ಕೋಳಿನೂ ಕೊಡು. ಬೇಡಪ್ಪ, ನೀನ್ ಕೋಳಿ ಮೊಟ್ಟೆ ಅಂತ ಕೇಳಿದ್ದು, ಕೋಳಿನೂ ಸರಿಯಪ್ಪ, ನೀನ್ ಕೋಳಿ ಮೊಟ್ಟೆ ತಗೊಂಡು ಅಲ್ಲೇ ಕೊಡದೆ, ಕೋಳಿ ಇರ್ತದೆ ಅಂತ ನೋಡ್ದಾ? ಆ? ಅದೇ ಕೋಳಿನೇ ಇಲ್ವಲ್ಲ ಒಳಗಡೆ. ತೋರಿಸ್ತೀವಿ ತಡಿ. ತೋರಿಸ್ತೀನಿ ತಡಿ. ಇವಾಗ ಕೋಳಿ ಕೊಡಿ ಕಾಸು ಕೊಟ್ಕೊಂಡು ಹೋಗ್ತೀನಿ. ಅದೇ ಕೊಡ್ತೀವಿ ತಡಿ, ಕೋಳಿನೇ ಕೊಡ್ತೀವಿ ತಡಿಯೋ, ಕೋಳಿನೇ ಕೊಡ್ತೀವಿ ತಡಿ. ಯಾಕೆ ಕೋಳಿನೇ ತರಿಸ್ಕೊಡ್ತೀವಿ ತಡಿ. ಹಲೋ, ಎಲ್ಲಿದ್ದೀವಿ ಬ್ರೋ? ನಲ್ಗಂದಳ್ಳಿಗೆ ಹೋಗಿದ್ಯಾ? ಸರಿ, ಒಂದು ನಿಮಿಷ ಮಾಡ್ತೀನಿ ತಡಿ. ಬೇಕಾಯ್ತು ಮಾಡ್ತೀನಿ. ಹೆಂಗ್ ಗುರು ಇವಾಗ ಕೋಳಿ ಕೊಡಿ ಮೊಟ್ಟೆ ಇಸ್ಕೊಂಡು ಹೋಗ್ತೀನಿ. ತಡಿಯೋಣ, ಕೊಡ್ತೀನಿ ತರಿಸ್ತಾರೆ. ತಡಿ. ಯಾಕೆ ತರಿಸ್ತಾರೆ? ತಡೀರಿ, ಕೋಳಿ ನೀನು. ಕೋಳಿನೇ ಕೊಡ್ತೀವಿ ತಡಿ. ಇಲ್ಲಿಂದ ಫಾರ್ಮ್ ಇಂದ ಇದು ಮೊಟ್ಟೆ ತಂದು ಕೊಟ್ರಲ್ಲ, ಅಲ್ಲಿ ಕೋಳಿ ಕೋಳಿ ಅವ್ರಿಗೆ ಫೋನ್ ಐತಂತೆ. ಮಾಡ್ತಾ ಇದ್ದೀನಿ. ಕೋಳಿಯವ್ರಿಗೆ ಒಂದು ನಿಮಿಷ ಇರು. ಕೋಳಿಯವ್ರಗ ಒಂದು ನಿಮಿಷ ಇರು, ಕೋಳಿಯವ್ರಿಗೆ ಸಾಮಾನು ಕೊಡೋದು ಬೇಡ. ಎಲ್ಲಿದೆ ಕಣ? ಈಗ ಬಾಲಿಲ್ಲ ಅಂಗಡಿ ಹತ್ರ. ಇಲ್ಲಿ ಹೊಸ ಅಂಗಡಿ ತೆಗೆ ಬಾ. ಯಾಕೆ ಗುರು? ಕೋಳಿ ತರಿಸ್ತಾರೆ ಹೇಳಿಲ್ವಾ? ಬರಕ್ಕೆ ಹೇಳಿದ ಕೋಳಿ ತರಕ್ಕೆ ನಾನು. ಕೋಳಿ ತರಿಸ್ತಾ ಇದ್ದೀರಾ? ದೊಡ್ಡ ಕೋಳಿ ಬೇಡ, ಮೀಡಿಯಂ ಸೈಜಾ? ಹಾಂ ಮೀಡಿಯಮ್ ಸೈಜು. ಅಯ್ಯೋ ಮೇಲಕ್ಕೆ ಊಟ ಮಾಡೋವಾಗ ರೆಡಿಯಾಗೋ. ನೋಡಿ ಕಾಮಿಡಿ ಮಾಡ್ತಾ ಇದ್ದೀವಿ, ಫ್ರಂಕ್ ಚಾನಲ್ಲು. ಕ್ಯಾಮ್ರಾ ಅಲ್ಲಿದೆ, ಆಯ್ ಮಾಡಿ. ಫ್ರಂಕ್ ಅಂತ ಗೊತ್ತಾ ಇಲ್ವಾ ನಿಮಗೆ? ಗೊತ್ತು ತಾನೆ? ನಿಮ್ಮ ಅಪ್ಪ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ. ತೊಗೊಳ್ಳಿ ಮೊಟ್ಟೆ ಕಾಸು, ಮೊಟ್ಟೆ ತಗೊಳ್ಳಿ. ಆಯ್ ಮಾಡಿಬಿಡಿ ಒಂದ್ಸಲ ಕ್ಯಾಮ್ರಾಗೆ. ಆಯ್ ಮಾಡಿಬಿಡಿ ಅಂಕಲ್. ಯಾರ್ಯಾರನ್ನೋ ಫೋನ್ ಮಾಡಿ ಕರೆಸ್ತೀನಿ. ಸಾಯಂಕಾಲ ಅಲ್ಲೇ ಇದಾಗಿತ್ತು, ಕೋಪ ಬಂದಿತ್ತು. ಏನು ಅನ್ನಿಸ್ತು ಸರ್ ಕೋಳಿ ಮೊಟ್ಟೆ? ಕೋಳಿ ಮಟ್ಟ ಏನು ಅನ್ನಿಸ್ಲಿಲ್ಲ, ಸಾಯಂಕಾಲ ಟೈಮ್ ಬಂದಿದ್ರೆ ಮನೆ ಬಿಟ್ಬಿಡೋದು. ಈಗ ಯಾಕೆ ಕೂಲ್ ಆಗಿದ್ರೆ? ನಾನು ಆಗ್ಲಿಂದ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡೆ ಏನು ಅಂತ. ಯಾರ ಸಿಕ್ಕಲ್ಲಿ ಇವನು ಮೊಟ್ಟೆ ಜೊತೆ ಕೋಳಿ ಅಲ್ಲ, ಅದಕ್ಕೆ ಹೊಸಮುಖ ಬೇರೆ ಇಲ್ಲೆಲ್ಲೂ ನೋಡಿರ್ಲಿಲ್ಲ ಏರಿಯಾದಲ್ಲಿ. ನಮ್ದು ಈಗಾಗಲೇ 5 ವರ್ಷದಿಂದ ಇಲ್ಲೇ ನಾವು ಸ್ವಂತ ಮನೆ. ಹಾಂ, ಈ ಯಾರಪ್ಪ ಇವರು ಹೊಸಬ್ರು ಅಂದ್ಕೊಂಡು ಹಂಗೆ ಯೋಚನೆ ಮಾಡಿ ಈಗ ಹೊಸ್ದಾಗಿ ಮಾಡಿರೋದು. ಹೊಸ್ದಾಗಿ ಮಾಡೋದು. ಅಲ್ಲಲ್ಲ, ಅದಕ್ಕೆ ನಾನು ಟೈಮ್ ಆಗಿರೋ ಅದೇ ಬಿಟ್ಬಿಡೋದಲ್ಲ, ಏನ್ ಮಾಡ್ತಿದ್ದ ಆಮೇಲೆ ಸುಮ್ಮನೆ ಬಲಿಪಶು ಮಾಡ್ಕೊಂಡ್ಬಿಡ್ತೀರಲ್ಲ, ಏನು ಕತೆ. ಸ್ವಲ್ಪ ಅದು ಬೇರೆ ಏರಿಯಾಗೆಲ್ಲ ಹೋಗ್ಬೇಡಪ್ಪ ಆಮೇಲೆ ನೀನು ಅವ್ರು ಮಾತು ಕೇಳ್ಕೊಂಡು ಸುಮ್ಮನೆ ಆಮೇಲೆ ಯಾರ ಏನೋ ಜೋರಾಗಿ ಹೊಡೆದ್ಬಿಟ್ರೆ ಏನ್ ಮಾಡ್ತೀಯ? ಇಲ್ಲ ಇಲ್ಲ, ಇಲ್ಲೆಲ್ಲ ಈ ಚೂರಿಗಳಿರ್ತಾವ ಕಣ, ಇಲ್ಲೆಲ್ಲ ಸರಿ ಇಲ್ಲ. ಸೈಜ್ ಚೂರಿ ಮುಂದೆ ಯಾವ ಸೈಜ್ ಕಂಡು ಏನ್ ಮಾಡ್ತದೆ? ಎಲ್ಲ ಬಿಟ್ರು ಒಂದೇ ಸಲ ಈ ಚೂರಿ ಇವೆಲ್ಲ ಏನ್ ಮಾಡ್ತಾವೆ ಹೇಳಿ? ಅವಾಗ ಏನ್ ಮಾಡಕ್ಕಾಯ್ತದ ಅವಾಗ? ಒಂದ್ ಸ್ವಲ್ಪ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಬಿಡಿ ಒಳ್ಳೆ.